ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಬಂಟ್ವಾಳ ತಾಲೂಕ್ ಪಂಚಾಯತ್ ಮತ್ತು ಅಮ್ಮುಂಜ ಗ್ರಾಮ ಪಂಚಾಯತ್ ವತಿಯಿಂದ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಮೊತ್ತದಲ್ಲಿ ನಿರ್ಮಾಣಗೊಂಡಿರುವ ಕೊಠಡಿಯ ಲೋಕಾರ್ಪಣೆಯನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಗೆ ಇನ್ನಷ್ಟು ಬಲ ತುಂಬುವ ಮತ್ತು ಗ್ರಾಮೀಣ ಭಾಗದ ಜನರ ಆಶೋತ್ತರಗಳನ್ನು ಈಡೇರಿಸುವ ದೃಷ್ಟಿಯಿಂದ ಅನೇಕ ಜನಪರವಾದ ಕಾರ್ಯಕ್ರಮ ಮಾಡುವ ಮೂಲಕ ಅಮ್ಮುಂಜೆ ಮಾದರಿಯಾಗಿದೆ ಎಂದರು. ಪಂಚಾಯತ್ ಯಾವ ರೀತಿ ಯೋಚನೆ ಮಾಡ್ತಾ ಇದೆ ಅನ್ನುವಂಥದ್ದು ಈ ರೀತಿಯ ಕಾರ್ಯಕ್ರಮಗಳನ್ನು ನೋಡುವಾಗ ಗೊತ್ತಾಗ್ತದೆ. ಒಬ್ಬ ಸಂಸದನಾಗಿ ತುಂಬ ಪಂಚಾಯತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಗೋದಿಲ್ಲ. ಆದರೆ ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಲಾಸ್ಟ್ ಮೈಲ್ ಡೆಲಿವರಿ ಅಂತ ಏನು ಹೇಳ್ತೀವೋ, ನಮ್ಮ ಪ್ರಧಾನಮಂತ್ರಿಗಳು 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಸರ್ಕಾರಿ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ಕೊನೆಯ ಹಂತದಲ್ಲಿ ಹೇಗೆ ಅನುಷ್ಠಾನ ಆಗ್ತಾ ಇದೆ ಅನ್ನುವಂಥದ್ದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಸೋರುವಿಕೆ ಇಲ್ಲದೆ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಲಾಸ್ಟ್ ಮೈಲ್ ಡೆಲಿವರಿ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡುವ ಒಂದು ಅವಕಾಶ ಪಂಚಾಯತ್ನಲ್ಲಿ ನಮಗೆ ಸಿಗ್ತದೆ. ಮತ್ತು ಪಂಚಾಯತ್ ಯಾವ ರೀತಿ ಯೋಚನೆ ಮಾಡ್ತಾ ಇದೆ, ಯಾವ ರೀತಿ ಕಲ್ಪಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಪಂಚಾಯತ್ನ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಅನುಭವಕ್ಕೆ ಬರ್ತದೆ. ಆ ರೀತಿಯಾಗಿ ಇವತ್ತು ಅಮ್ಮುಂಜೆ ಪಂಚಾಯತ್ ಒಂದು ಮಾದರಿ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದೆ, ಕಾರ್ಯವನ್ನು ಮಾಡ್ತಾ ಇದೆ, ಗ್ರಾಮಸ್ಥರ ಬಗ್ಗೆ ಯೋಚಿಸ್ತಾ ಇದೆ ಅನ್ನುವಂಥದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದರೆ ಈ ಒಂದು ಪ್ರಿಮಿಸ್ದೊಳಗೆ ಪ್ರಾರಂಭ ಮಾಡಿ ಜನರಾಗಿ ಪಂಚಾಯತ್ಗೆ ಯಾವುದೇ ಒಂದು ಕೆಲಸಕ್ಕೆ ಬರ್ತಾರೆ. ಇಲ್ಲಿ ಗ್ರಾಮವನ್ನು ಒಂದು ಸೇವೆ ಸಿಕ್ಕಿದ್ರೆ ಇದು ಬಹಳಷ್ಟು ಜನರಿಗೆ ಉಪಕಾರ ಆಗ್ತದೆ ಅಂತ ಹೇಳಿ ಈ ಪಂಚಾಯತ್ ಅವರು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಕಟ್ಟಡವನ್ನು ಮಾಡಿದ್ದಾರೆ. ಪ್ರಥಮವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಸಂಸದರು ಬಹಳಷ್ಟು ಚೆನ್ನಾಗಿ ಕೇಂದ್ರ ಸರ್ಕಾರದಿಂದ ಬರುವಂಥ ಅನುದಾನಗಳ ಬಗ್ಗೆ ಮತ್ತು ಹೇಗೆ ಪರಿವರ್ತನೆ ಆಗಿದೆ, ಹಿಂದೆ ಮತ್ತು ಹೀಗೆ ಹೇಗೆ ಪರಿವರ್ತನೆ ಆಗಿದೆ. ಹಿಂದೊಮ್ಮೆ ಈ ದೇಶದ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಅವರೊಮ್ಮೆ ಹೇಳಿದರು, 1 ರೂಪಾಯಿ ಅಲ್ಲಿಂದ ಕಳಿಸಿದರೆ ಇಲ್ಲಿ 10 ಪೈಸೆ ಬರ್ತದೆ ಅಂತ, ಜನರಿಗೆ ಮುಟ್ತದೆ ಅಂತ. ಆದರೆ ಈಗ ಅದನ್ನು ನರೇಂದ್ರ ಮೋದಿಯವರು ಮನಗಂಡು ತಾನು ಪ್ರಧಾನಿಯಾದರ ಪ್ರಾರಂಭದಲ್ಲಿ ಯಾವುದೇ ಒಂದು ಸವಲತ್ತು ಗ್ರಾಮಗಳಿಗೆ ಸಿಗಬೇಕು ಅಂತಾದರೆ ಅದು ಡೈರೆಕ್ಟ್ ಜನರ ಕೈಗೆ ತಲುಪಬೇಕು ಅಂತ ಒಂದು ಉದ್ದೇಶದಿಂದ ಮಾಡಿದ ಕಾರ್ಯಕ್ರಮ. ಎಲ್ಲರೂ ಈಗ ಯಾವುದೇ ಒಂದು ಅದರಲ್ಲಿ ಸೋರಿಕೆ ಇಲ್ಲದೆ ಅದು ಡೈರೆಕ್ಟ್ ಆಗಿ ಜನರಿಗೆ ಸಿಕ್ಕುವಂತ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಸಂಸದರು ಬಹಳ ಚೆನ್ನಾಗಿ ಹೇಳಿದ್ದಾರೆ.